ತುಂಬಾ ಕಷ್ಟ, ಇಮ್ಯಾಜಿನೇಷನ್ ಇಂದ ಹೊರಗೆ ತುಂಬಾ ಟಫ್ ಅದು ಕ್ವಾಲಿಫೈ ಆಗೋದೆಲ್ಲ. ನಾನು ತಮಾಷೆ ಮಾಡ್ತಿದ್ದೆ, ನಾನು ಅದ್ಬಿಟ್ಟು ಬೆಳಿಗ್ಗೆ ಹೇಳಿದೆ, ನಿಮ್ಮ ಅಮ್ಮನೂ IIT ಅಲ್ಲ ಅದು? ಇಲ್ಲ ಸರ್, IIT ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಅಂದ್ರೆ ತುಂಬಾ ಟಫ್ ಅದು. ಆಕ್ಚುಲಿ ನನ್ನ ಸ್ಟೂಡೆಂಟ್ಸ್ ಇಲ್ಲಿ ಬಂದಿರೋದ್ರಲ್ಲಿ ಒಂದು 2-3 ಜನ ಮಾಡಿದ್ದಾರೆ ಅಷ್ಟೇನೆ. ಅಂದ್ರೆ ಹಿಂದೆ ಒಬ್ಬ ಸಚಿನ್ ಅಂತ ಮಾಡಿದ, ಧಾರವಾಡ ಸ್ಟೂಡೆಂಟ್ ಮಾಡಿದ್ದ, ನೆಕ್ಸ್ಟ್ ಇವನ್ ಮಾಡಿಯಾನೆ. ಇನ್ನೊಬ್ಬ ನಮ್ಮ ಕುಮಟಾದಲ್ಲಿ ಒಬ್ಬ ಸ್ಟೂಡೆಂಟ್ ಅವನೊಬ್ಬ ಮಾಡಿಯಾನೆ. ಒಂದು 3 ಜನ ಕೇಳಿರ್ಬೋದು. ಯಾಕಂದ್ರೆ ಎಲ್ಲರೂ ಟ್ರೈ ಮಾಡ್ತಾರೆ, ತುಂಬಾ ಕಮ್ಮಿ ಜನಕ್ಕೆ ಸಾಧ್ಯತೆ ಅದು. ಮತ್ತೊಂದು ಅವನೊಂದ್ 2 ಮಾತು ನಿಮ್ಗೆಲ್ಲ ಮಾತಾಡ್ತಾನೆ ಮೋಟಿವೇಶನಲ್. ಸೊ ಅವನಿಗೆ ನಾವು ನಮ್ಮ ಅಕಾಡೆಮಿ ಕಡೆಯಿಂದ ವಿಶ್ ಮಾಡ್ತೀವಿ. ಸೊ ನಮ್ಮ ಅಕಾಡೆಮಿಯಿಂದ ಇನ್ನೂ ಚೆನ್ನಾಗಾಗ್ಲಿ, IIT ಮಾಡ್ಲಿ, ಅವ್ನ IIT BTech ಮಾಡಿ, ಇನ್ನ ಮಾಸ್ಟರ್ ಡಿಗ್ರೀಸ್ ಮಾಡ್ಲಿ, ಅವ್ನ ಲೈಫಲ್ಲಿ ಅವ್ನ ಕೆರಿಯರ್ ತುಂಬಾ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ. ಚೆಸ್ ಜೊತೆಗೆ ಇಟ್ಕೊಂಡಿರ್ಲಿ. ನೀವೆಲ್ಲರೂ ಅದೇ ತರನೇ ಮಾಡ್ಬೇಕು ಮುಂದೆ. ಏನ್ರ ಬಾಮ ಕ್ಲಾಪ್ ಮಾಡಿ. ನಾನು ಇವತ್ತು ನಿಮ್ಗೆಲ್ಲ ಚಾಕ್ಲೇಟ್ ತರೋಣ ಅಂತಿದ್ರೆ ನೆಕ್ಸ್ಟ್ ವೀಕ್ ಕೊಡ್ತೀನಿ ಚಾಕ್ಲೇಟ್ಸ್, ಆಯ್ತಾ? ನಾನು ಕರೆಕ್ಟ್ ಟೈಮ್ ಆಗಿಲ್ಲ. ಸೊ ಏನಾದ್ರು ಪಳ್ಳಿ ಒಂಚೂರು ಹೇಳೋರಿಗೆ, ಎಲ್ಲರೂ ಓದೋದ್ರಲ್ಲೂ ಇರ್ಲಿ, ಚೆಸ್ ಅಲ್ಲೂ ಇರ್ಲಿ. ಆತರ ಬರೀ ಚೆಸ್ಸು ಆಗಲ್ಲ, ಓದೋದು ಆಗಲ್ಲ, ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಹೆಂಗೆ ಅಂದ್ರೆ ಮಾಡ್ಬೋದು. ಚೆಸ್ ಒಂದೇ ಸಬ್ಜೆಕ್ಟ್, ಬೇರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇರೋದು ಎಜುಕೇಶನ್ ಕಮ್ಮಿ ಇರುತ್ತೆ. ಯಾಕಂದ್ರೆ ನೀವು ಬೇಕಾದ್ರೆ ನೋಡ್ಬೋದು, ಸಚಿನ್ ತೆಂಡೂಲ್ಕರ್ ಇರೋದು, ಬೇರೆ ಯಾರೇ ಆದ್ರೂ ಓದೋದ್ರಲ್ಲಿ ಹಿಂದಿದ್ರು, ಚೆಸ್ ಅಲ್ಲಿ ಇರೋರು ಎಲ್ಲ ಟಾಪರ್ಸ್. ನೀವೆಲ್ಲ ಹೈಲಿ ಕ್ವಾಲಿಫೈಡ್ ಇರೋದು. ವಿಶ್ವನಾಥನ್ ಆನಂದ್ ಇಂಜಿನಿಯರ್ ಅವರು. ಸೊ ಆತರ ಓದೋದ್ರಲ್ಲೂ ಇದ್ದವರು ಚೆಸ್ ಅಲ್ಲಿ ಇರ್ಬೋದು. ಸೊ ನೀವೆಲ್ಲರೂ ಎರಡೂ ಮೇಂಟೈನ್ ಮಾಡ್ಬೋದು. ಯಾಕಂದ್ರೆ ಅವನು ನಮ್ಗೆ ಬಾರಿ ಫೇವರೇಟ್ ಸ್ಟೂಡೆಂಟ್. ಅವನು ಆಕ್ಚುಲಿ ಇಷ್ಟು ದಿವಸ ಬಂದ 10 ದಿವಸನು ನಮ್ಗೆ ಈ ಕಡೆ ನಾನ್ ಮಾತಾಡೋದು, ಅವ್ನ ಆ ಕಡೆ ನಾವು ಮಾತಾಡೋದು, ಇಬ್ರು ಅವನು ಚೆನ್ನಾಗಿ ಮಾತಾಡ್ತಿದ್ದ. ಸೊ ಈಗ ನೋಡಿ ಎಷ್ಟು ಸೆಕೆಂಡ್ ಡಿಗ್ನಿಫೈಡ್, ಒಂದು ಒಳ್ಳೆ ಕ್ವಾಲಿಫಿಕೇಶನ್ ನೋಡ್ತಾನೆ. ನೀವೆಲ್ಲರೂ ಅದೇ ತರ ಆಗ್ಬೇಕು. 1-2 ಮಾತು ಅವ್ನು ಹೇಳ್ತಾನೆ. ಅವನು ಎಷ್ಟು ಪರ್ಸೆಂಟೇಜ್ ತೆಗೆದ, ಅವ್ನು ಎಷ್ಟೇ ರ್ಯಾಂಕಿಂಗ್ ಕ್ವಾಲಿಫೈ ಆದ, ಯಾವ ಸಬ್ಜೆಕ್ಟ್ ತಗೊಂಡಿದ್ದಾನೆ PUC ಸೆಕೆಂಡ್ ಇಯರ್ ಎಷ್ಟು ಪರ್ಸೆಂಟೇಜ್ ಆಯ್ತು? CBSE 95. CBSE ಸಾಧ್ಯನೇ ಇಲ್ಲ, ತುಂಬಾ ಟಫ್. ನಿಮ್ಗೆ ಗೊತ್ತಿರಲಿ, CBSE ಸೆಕೆಂಡ್ PU ನಮ್ಮ ಸ್ಟೂಡೆಂಟ್ ಬೇರೆಯವ್ರು 70-80 ಮೇಲೆ ದಾಟಲಿಲ್ಲ. ಆನಂತರ ನಿಮ್ಗೆ ಅವನು IIT ಕ್ವಾಲಿಫೈ ಆಗಿದ್ದಾನೆ. IIT ಅವನಿಗೆ IIT ಎವ್ರಿ ಇಯರ್ ಎಕ್ಸಾಮ್ 12-15 lakhs ಜನ ಬರೀತಾರೆ. 12-13 ಎಷ್ಟು ಜನ ಕ್ವಾಲಿಫೈ? ಅದ್ರಲ್ಲಿ ಕ್ವಾಲಿಫೈ ಆಗೋದು 40,000. ನಮ್ದು ಅದರಲ್ಲಿ 20,000. ನೋಡಿ ಇದು ಗ್ರೇಟ್. ಈ ಪಾಯಿಂಟ್ ತಗೊಳ್ಳಿ. 12-15 ಲಕ್ಷ ಜನ ಎಕ್ಸಾಮ್ ಬರೀತಾರೆ, ಅದಕ್ಕೆ ಕ್ವಾಲಿಫೈ ಆಗ 40,000. ಇವನು 1000 ಒಳಗೆ ರ್ಯಾಂಕಿಂಗ್. ನೋಡ್ರಿ ಹೆಂಗಿದೆ, ಗ್ರೇಟ್ ಅಲ್ವಾ? ಹೊಡಿಲಿ ಚಪ್ಪಾಳೆ. ನಿಮ್ಗೆ ಒಂದ್ ಮಾತ್ರ ಹೇಳ್ತೀನಿ ನಿಮ್ಗೆ, ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ. ಒಂದು ನಮ್ ಮನುಷ್ಯನ್ ಲೈಫ್ ಹೆಂಗಿರುತ್ತೆ ಅಂದ್ರೆ, ಈ ಬ್ರೈನ್ ಅನ್ನೋದು ಒಂದು ದೊಡ್ಡದೊಂದು ಇದು ಡಾಟಾಬೇಸ್ ಇದ್ದಂಗೆ. ಆ ಡಾಟಾಬೇಸ್ ಅಲ್ಲಿ ನಿಮ್ಗೆ ಒಂದ್ 3 ವರ್ಷದಿಂದ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆದ್ರೆ 3 ವರ್ಷದಿಂದ ನಿಮ್ಗೆ ಅಡಲಸೆಂಟ್ ಏಜ್ ಅಂತ ಇರುತ್ತೆ. ಈಗ ಅವ್ರ ಅಮ್ಮ ಹೇಳಿದ್ ನಿಮ್ಗೆ ಕೇಳಿಸಿರ್ಬೋದು, 2nd ಸ್ಟ್ಯಾಂಡರ್ಡ್ ಇಂದ ಬಂದಿದ್ದು. ಟೀನೇಜ್ ಗಿಂತ ಮೊದ್ಲು ಏನಿರುತ್ತಲ್ಲ, ಆ ಲೈಫಲ್ಲಿ ನೀವೇನೇನ್ ಮಾಡ್ತೀರೋ ಇಡೀ ಲೈಫ್ ಮೇಲೆ ಇಂಪ್ಯಾಕ್ಟ್ ಇರುತ್ತದು. ಅವನು ಆ ಟೈಮಲ್ಲಿ ಚೆಸ್ ಆಡಿದಾನೆ. ಟೀನೇಜ್ ಗಿಂತ ಮೊದಲು ಆ ಚೆಸ್ ಆಡಿದಾಗ ವೇ ಆಫ್ ಥಿಂಕಿಂಗ್, ಒಂದು ವೇ ಆಫ್ ಪ್ಲಾನಿಂಗ್, ವೇ ಆಫ್ ಲೈಫ್ ಸ್ಟೈಲ್ ಎಲ್ಲ ಇರುತ್ತಲ್ಲ, ಅಡಲಸೆಂಟ್ ಏಜ್ ಅಲ್ಲಿ ಅದು ಲೈಫ್ ಇಡೀ ಇಂಪ್ಯಾಕ್ಟ್ ಇರುತ್ತೆ. ಆ ಲೈಫಲ್ಲಿ ಅವನ ಟೈಮಲ್ಲಿ ಚೆಸ್ ಆಡಿದಾನೆ. ಆಮೇಲೆ ಚೆಸ್ ಅವ್ನು ತುಂಬಾ ಇಂಟ್ರೆಸ್ಟ್ ಇತ್ತು ಅವಾಗ. ಸೊ ಅದ್ರ ಜೊತೆಗೆ ಎಜುಕೇಶನ್ಗೂ ಅದು ಕನೆಕ್ಷನ್ ಸಿಗುತ್ತೆ. ಅದೇ ವೇ ಆಫ್ ಥಿಂಕಿಂಗ್, ವೇ ಆಫ್ ಸ್ಟಡಿ ನೀವು ಪ್ಲಾನಿಂಗ್ ಅಲ್ಲಿ ಮಾಡಿದ್ರೆ ಆಗುತ್ತೆ. ಅವನು ಒಂದು ಏನಾದ್ರು ಒಂದು ಹೇಳ್ತಾನೆ ನಿಮ್ಗೆ, ಚೆಸ್ ಇಂದ ಹೆಂಗ್ ಉಪಯೋಗ ಆಗುತ್ತೆ, ನೀವು ಮುಂದುವರ್ಸ್ರಿ, ಆ ತರ ಏನಾದ್ರು ಒಂದು ಮಾತು ಅವ್ನು ಹೇಳ್ತಾನೆ. ಅವನ ಅಚೀವ್ಮೆಂಟ್ ತುಂಬಾ ದೊಡ್ಡದು. 1000 ಒಳಗೆ ರ್ಯಾಂಕಿಂಗ್ ಜ್ಞಾಪಕ ಇಟ್ಕೊಳ್ಳಿ. ಏನಾದ್ರು ಹೇಳಿ, ಏನಾದ್ರು ಒಂದು ಮಾತು. ನಿಮ್ಮ ಹೇಳಿದಾಗೆ ಬಂದಿದೆ ಆಕ್ಚುಲಿ ಚೆಸ್ ಅಕಾಡೆಮಿಗೆ. ನಾನು 3 years ಬಂದಿದ್ದೆ ಇಲ್ಲಿ ಸರ್ಕಲ್ ಆಗಿ. ನಾನು ಇದೇ ಸೀಟಲ್ಲಿ ಕೂತ್ಕೊಂಡಿದ್ದೆ ಸರ್, ನಾವು ಬಂದಾಗ ಅಲ್ಲಿ ಕೂತ್ಕೊಂಡು ನಾನು ಕೇಳ್ತಾ ಇದ್ದೆ ಪಾಠ ಎಲ್ಲ. ಇಷ್ಟೊಂದೆಲ್ಲ ಟೂರ್ನಮೆಂಟ್ಸ್ ಎಲ್ಲ ಆಡಿ ಸರ್ಕಲ್ ಆಗಿ. ಅಂಡ್ ಈವನ್ ಅಲ್ಲಿ ನಾನು 2 ವರ್ಷ ಹೈದರಾಬಾದಲ್ಲಿ ಓದಿರೋದು. ಈ ಊರನ್ನ ಬಟ್ ಹೈದರಾಬಾದಲ್ಲಿ ಓದಿರೋದು 2 ವರ್ಷ. ಅಲ್ಲೂ ಹಾಸ್ಟೆಲ್ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಡ್ತಾ ಇದ್ದೆ ಚೆಸ್. ತುಂಬಾ ಹೆಲ್ಪ್ ಆಗ್ತಿತ್ತು. ಅದನ್ನು ಚೆಸ್ ಬೋರ್ಡ್ ತಗೊಂಡು ಇನ್ನೂ ಕಳ್ಕೊಂಡ್ಬಿಟ್ಟಿದ್ವಿ ಹೋಗಿ, ಅಷ್ಟು ಆಡ್ತಾ ಇದ್ವಿ ನಾವೆಲ್ಲ. ಬಟ್ ಅದು ಹೆಲ್ಪ್ ಆಗುತ್ತೆ ಭಾಳ. ಥಿಂಕಿಂಗು ಅದೆಲ್ಲ ಚೆಸ್ಸಿಂದ ತುಂಬಾ ಗ್ರೋ ಆಗುತ್ತೆ. ನಿಮ್ಮ ಏಜೆಲ್ಲ ನಾನು ಕಲ್ತಿದ್ದೆ ಚೆಸ್ ಎಲ್ಲ. ಸೊ ನೀವು ಕಲೀರಿ, ಮುಂದುವರ್ಸ್ರಿ, ತುಂಬಾ ಹೆಲ್ಪ್ ಆಗುತ್ತೆ ಸ್ಟಡೀಸ್ ಫೀಲ್ಡ್ ಅಲ್ಲೆಲ್ಲ. ನೀವು ಮುಂದೆ ಹೋಗಿ ಈ ತರ ದೊಡ್ಡ ಎಕ್ಸಾಮ್ ಯಾವ್ದಾದ್ರು ಕ್ರ್ಯಾಕ್ ಮಾಡ್ಕೊಂಡು ಒಳ್ಳೆ ಕಾಲೇಜ್ ಹೋಗಿ. ಕಾನ್ಸಂಟ್ರೇಷನ್ ಹೇಗೆ ಇನ್ಕ್ರೀಸ್ ಆಯ್ತು ಅನ್ನೋದನ್ನ ಚೆಸ್ಸಿಂದ ಒಂಥರ ಕಾನ್ಸಂಟ್ರೇಷನ್ ಇರಲಿ, ಲಾಜಿಕಲ್ ಥಿಂಕಿಂಗ್, ಪೇಷನ್ಸ್,
ಎಲ್ಲದೂ ಬರುತ್ತೆ ಚೆಸ್ಸಿಂದ. ಅಪೋನೆಂಟ್ ಮೂವ್ ಮಾಡಿದಾಗ ನಾವು ವೆಯ್ಟ್ ಮಾಡಬೇಕು, ಅಷ್ಟು ಪೇಷನ್ಸ್ ಇಟ್ಕೋಬೇಕು. ಮತ್ತೆ ನೆಕ್ಸ್ಟ್ ಮೂವ್ ಏನಿರ್ಬೋದು ಅಂತೆಲ್ಲ ಥಿಂಕ್ ಮಾಡೋದು, ಎಷ್ಟೊಂದು ಅದೆಲ್ಲ ಸೇಮ್ ಕನೆಕ್ಷನ್ ಇರುತ್ತೆ ಇದರಲ್ಲಿ ನಮ್ಮ ಸ್ಟಡೀಸಲ್ಲಿ. ಮುಂದೆ ಹೋಗ್ಬೇಕು ನಮಗೆ ಗೊತ್ತಾಗುತ್ತೆ. ಸೊ ಚೆಸ್ ಭಾಳ ಇಂಪಾರ್ಟೆಂಟ್. ಈಗ ನಿಮ್ಮ ಏಜಲ್ಲಿ ನೀವು ಚೆನ್ನಾಗಿ ಕಲಿತು ಚೆನ್ನಾಗಿ ಕಾನ್ಸಂಟ್ರೇಷನ್ ಇಟ್ಟು ಕಲಿತ್ರೆ ಒಂದು 3 ವರ್ಷ 4 ವರ್ಷ 5 ವರ್ಷ ಅದ್ರ ಮೇಲೆ ಕಷ್ಟಪಟ್ಟು ಕಲಿತ್ರೆ ಬಿಡೋದಲ್ಲಿ ಮುಂದೆ ನಿಮಗೆ ಪಕ್ಕ ಹೆಲ್ಪ್ ಆಗುತ್ತೆ. ನೀವು ಒಳ್ಳೆ ಟೀಚರ್ ಸಿಕ್ಕಿ ಅವ್ರ ಕೆಳಗೆ ಚೆನ್ನಾಗಿ ಕಲೀರಿ. ಏನಂದ್ರೆ ಮೇನ್ ಆಗಿ ಗೊತ್ತಾ, ಚೆಸ್ ವೇ ಆಫ್ ಲೈಫ್. ಆಕ್ಚುಲಿ ಮ್ಯಾನೇಜ್ಮೆಂಟ್ ಕಾಲೇಜ್ಗಳೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇವನ್ ಚೆಸ್ ಇವನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಂಪನಿಗಳಿಗೆ ಕಲಿಸ್ತಿದ್ದಾರೆ. ಅಂದ್ರೆ ಅದು ಮುಂದೆ ಕೂಡ ಕಲಿಸ್ತಾ ಇದ್ದಾರೆ. ಚೆಸ್ ಇಂದ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಎಜುಕೇಶನಲ್ ಬೆನಿಫಿಟ್ ಡೆಫಿನೆಟ್ ಆಗಿದೆ. ನಿಮ್ ಲೈಫ್ ಸ್ಟೈಲಿಗೆ ಏನೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಿರುತ್ತೆ. ಸೊ ನಾವ್ ಹೇಳೋ ಹೋಮ್ವರ್ಕ್ಸ್ ಕೆಲವ್ರು ಮಾಡ್ತಿಲ್ಲ, ಹೋಮ್ವರ್ಕ್ಸ್ ಮಾಡಿ ಚೆಸ್ ಇನ್ವಾಲ್ವ್ ಆಗಿ ಕಲೀರಿ, ಕೊಟ್ಟಿರೋ ಥಿಯರಿ ಲೈನ್ಸ್ ರಿವಿಷನ್ಸ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಟೈಮ್ ಇಟ್ಕೊಳ್ಳಿ, ಅಲರ್ಟ್ ಆಗಿದೆ. ಯಾಕಂದ್ರೆ ಎಂಜಾಯ್ಮೆಂಟ್ ಕಮ್ಮಿ ಸ್ಕೋಪ್ ಕೊಡಿ. ವಿಡಿಯೋ ಗೇಮ್ ಮಾಡೋದು, ಟಿವಿ ನೋಡೋದು, ಕಾರ್ಟೂನ್ಸ್ ನೋಡೋದು, ಅವು ಇವು ಟೈಮ್ ವೇಸ್ಟ್ ಮಾಡೋದು. ಎಂಜಾಯ್ಮೆಂಟ್ ಬೇರೆ ಟೈಮೇ ಇರುತ್ತೆ. ಇವ್ನಿಗೆ IIT ಫುಲ್ ಸ್ಟ್ರಗಲ್. ನಿಮ್ಗೆ ಗೊತ್ತಿರ್ಬೋದು, ಶಿಕ್ಷಣ ಅಂದ್ರೆ ಶಿಕ್ಷೆನೆ, ಅಂದ್ರೆ ಪನಿಷ್ಮೆಂಟೇ ಅದು. ಅದ್ರೊಳಗಡೆ ನೀವು ಚೆಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕು. ಶಿಕ್ಷಣ ಅಂದ್ರೆ ಈಸಿ ಇಲ್ಲ, ಶಿಕ್ಷಣೆ ಅದು. ಆ ಶಿಕ್ಷೆ ಮುಗಿದ್ಮೇಲೆ ನೀವು ಖಂಡಿತ ಒಂದ್ ದಿವಸ ತುಂಬಾ ನೀವು ಏನೇನು ಸುಖಗಳು ಕೊಡಬಹುದು ಮುಂದೆ ಇದೆ ಆ ಜೀವನ ಇದೆ. ಆ ಟೈಮಲ್ಲಿ ನೀವು ಅಚೀವ್ ಮಾಡಿ ಖುಷಿ ಪಡಿ. ಈಗ ಕೆಲವು ಟೈಮಲ್ಲಿ ಇವಾಗೆಲ್ಲ ಹೆಂಗಂತಾರೆ ಅಂದ್ರೆ, ಈಗ ಮತ್ತೆಲ್ಲ ಹೆಂಗಂತಿದ್ರು ಪ್ರಣೀಲ್ ಅವ್ರು ಇಂಥವ್ರ ಮಗ ಅಂತ. ಇವಾಗ ಪ್ರಣೀಲ್ ಅಚೀವ್ ಮಾಡ್ತಾ ಹೋಗ್ತಿದ್ದಂಗೆ ಇಂಥವ್ರ ತಂದೆ ತಾಯಿ ಇವರು, ಪ್ರಣೀಲ್ ಬರ್ತೀನಿ ಅವ್ರ ತಂದೆ ತಾಯಿ ಇವರು ಅಂತ ಅವ್ರ ರೆಕಗ್ನಿಷನ್ ಒಂದೇ ಒಂದು ಇಯರ್ಲಾಗ ಒಂದು ಚೇಂಜ್ ಮಾಡಿದ್ದಾನೆ. ಈ ತರ ಅಚೀವ್ ಮಾಡ್ತಾ ಹೋಗ್ರಿ ನೀವು. ನಿಮ್ಮ ತಂದೆ ತಾಯಿಗಳು ನಿಮ್ಮಿಂದ ರೆಕಗ್ನೈಸ್ ಆಗ್ತಾರೆ. ಅವ್ರಿಗೆ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ. ಓದೋದ್ರಲ್ಲೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಚೆಸ್ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈಗ ನಮ್ಮಲ್ಲಿರೋ ಮಕ್ಕಳು ನೀವು ಯಾರಿಗೆ ಬೇಕಾದ್ರೆ ಕೇಳಿದ್ರೆ ಓದೋದು ಚೆನ್ನಾಗೇ ಇದ್ದಾರೆ. ನೀವು ಚೆನ್ನಾಗಿಲ್ಲ ಅಂದ್ರೆ ನೀವು ಓದೋದು ಚೆಸ್ಸು ಇನ್ವಾಲ್ವ್ ಆಗಿಲ್ಲ ಅಂತ. ಚೆನ್ನಾಗಿ ಇನ್ವಾಲ್ವ್ ಆಗಿ ಚೆಸ್ಸು ಆಡಿ ಕಲೀರಿ, ಮುಂದೆ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿ. ನೀವು ಇದೇ ತರ ಬಂದಾಗ ನಿಮ್ದು ಫೋಟೋ ತೆಕ್ಕೊಳಕ್ ನಮ್ಗೊಂದು ಅವಕಾಶ ಕೊಡಿ. ನಾವು ಇದೇ ತರ ನಿಮ್ಗೂ ಏನಾದ್ರು ಕರ್ಸ್ಬಿಟ್ಟು ಬೇರೆ ಮಕ್ಳು ಅವಾಗಿರೋಂಥವ್ರಿಗೆ ನಿಲ್ಸ್ಬಿಟ್ಟು ನಿಮಗ್ ತೋರಿಸ್ಬಿಟ್ಟು ಆ ತರ ನೀವು ಮಾಡ್ಬೇಕು. ಓಕೆ, ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಪ್ರಣೀಲ್. ಫೋಟೋ ತೆಗೆದ್ರ ಒಂದು ಫೋಟೋ ತೆಗೀರಿ, ಆ ಬೋರ್ಡ್ ಬರಂಗ್ ತೆಗೀರಿ. ಪ್ರಣೀಲ್ ನಿಮ್ ವಿಶಸ್ ಬರ್ದಿದ್ದಾರೆ. ಅವ್ರ ಅಂಕಿತಾ ಅಂತ BA ಫಸ್ಟ್ ರ್ಯಾಂಕ್ ಮಂಗಳೂರು ಯೂನಿವರ್ಸಿಟಿ. ಅವ್ರಿಗೆ ನಮ್ಮ ಅಕಾಡೆಮಿಲಿ ಇದ್ದಾರೆ ನಮ್ಗೆ ಅಸಿಸ್ಟೆಂಟ್ ಆಗಿ. ಸೊ ಅಂದ್ರೆ ಓದೋದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಜನರಲ್ಲಿ, ಅಂತವ್ರಿಗೆ ಹಿಡಿಯುತ್ತೆ ಚೆಸ್ ಕೂಡ. ಈಗ ಅವ್ರು ನಮ್ ಜೊತೆ ಬೇಗ ಚೆಸ್ ಕಲ್ತು ಬೇಗ ನನ್ನ ಜೊತೆ ಕಿತ್ತಾರೆ ಈಗ. ಓಕೆ, ಐ ಆಮ್ ವೆರಿ ಹ್ಯಾಪಿ ಯು ಕೇಮ್ ಹಿಯರ್ ಅಂತ ಲಾಂಗ್ ಟೈಮ್. whenever you come in holidays, you come here. ನೀವು ಫೋನ್ ಮಾಡಿ ನಮ್ಮ ಮನೆಗೆ ಬಂದಿಷ್ಟು ಮಾತಾಡೋಣ. ಬೇಕಾದಷ್ಟು ಕಥೆಗಳು